ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು MTR ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ಮೊದಲು ತಲುಪುತ್ತೆ, ನೀವೇ ನೋಡ್ಬೋದು. ಇಲ್ಲಿ ನಾನು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ MTRದು. ಬೈ ಒನ್ ಗೆಟ್ ಒನ್ ಫ್ರೀ. ಅಷ್ಟೇ ಮಾಡ್ತಾಯಿದ್ದೀನಿ, ಒಂದು ಪ್ಯಾಕೆಟು. ಒಂದು ಇಲ್ಲಿ ಅಗಲವಾದ ಪಾತ್ರೆನ ತೊಗೊಂಡಿದ್ದೀನಿ. MTR ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಗುಲಾಬ್ ಜಾಮೂನ್ದು. ಇದು ಗಂಟು ಥರ ಆಗಿರುತ್ತೆ, ಹಾಗಾಗಿ ನಾವು ಕೈಯಿಂದ ಸ್ವಲ್ಪ ಗಂಟು ಹೋಗೋ ಥರ ಹಿಟ್ಟನ್ನು ಬೆರಳಿಂದ ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ನೀರು ತೊಗೊಂಡಿದ್ದೀನಿ, ಒಂದು ಬೌಲ್ ಆಗುವಷ್ಟು. ಒಂದು ಬೌಲಲ್ಲಿ ಅರ್ಧ ಬೌಲ್ ಅಷ್ಟೇ ನನಗೆ ನೀರು ಹೋಗಿರೋದಿಲ್ಲಿ. ನೀವು ಬೇಕಿದ್ದರೆ ಹಾಲು ಕೂಡ ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ಬೋದು. ಇಲ್ಲಿ ನಾನು ಬೆರಳಿಂದ ನಾದ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗು. ಅದಾದಮೇಲೆ ಕೈಯಿಂದ ನಾದ್ಕೊಳ್ತೀನಿ. ಫಸ್ಟು ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಬೆರಳಿಂದನೇ ನಾದ್ಕೊಳ್ಬೇಕಾಗತ್ತೆ, ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾದ್ಕೊಂಡ್ರೆ ನಡೆಯುತ್ತೆ, ಏನೂ ಆಗೋಲ್ಲ. ಕೆಲವರು ಹೇಳ್ತಾರೆ ನಾದ್ಕೊಳ್ಬಾರ್ದು ಅಂತ, ಬಟ್ ಆ ಥರ ಏನೂ ಇಲ್ಲ, ನಾದ್ಕೊಳ್ಳಿ, ಏನೂ ಆಗೋಲ್ಲ. ಸ್ಟಾರ್ಟಿಂಗ್ ಅಷ್ಟೇ ಬೆರಳಿಂದ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕಿ ನಾದ್ಕೊಳ್ಬೇಕಾಗುತ್ತೆ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಫಾಸ್ಟ್ ಮೋಡ್ ಇಟ್ಟಿದ್ದೀನಿ. ಸಂಡೇ ಇತ್ತು, ಹಾಗಾಗಿ ಮಕ್ಕಳಿಗೆ ಮಾಡಿದರೆ ಆಯಿತು ಅಂತೇಳಿ ಮಾಡಿದ್ದೀನಿ. ತುಂಬ ಇಷ್ಟಪಡ್ತಾರೆ, ಮಕ್ಕಳಿಗೆ ಮಾಡಿಕೊಡಿ. ಸ್ನ್ಯಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ, ಮನೆಯಲ್ಲಿ ಮಾಡಿಟ್ರೆ ತಿನ್ನೋಕ್ಕಿರುತ್ತೆ ಮಕ್ಕಳಿಗೆ. 1-2 ಡೇಸಲ್ಲಿ ಖಾಲಿ ಆಗುತ್ತೆ ನಮ್ಮ ಮನೆಯಲ್ಲಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಬಾದಾಮಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂದು 5-6 ತೊಗೊಂಡಿದ್ದೀನಿ ಅಷ್ಟೇ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗ್ ಹಾಕಬೇಕಾಗಿತ್ತು, ಬಟ್ ನಾನು ಮರ್ತೋಗಿದ್ದೆ, ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಜಾಮೂನ್ ಅಂದರೆ ಇಷ್ಟ ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಹಿಟ್ಟು ಅಂತ. ಚೆನ್ನಾಗಿ ಬಂದಿದೆ ಅಲ್ವಾ, ಸಾಫ್ಟಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಈ ಥರ ಹಿಟ್ಟು ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡ್ತಾ ಇರ್ಬೋದು, ಅರ್ಧ ಬೌಲ್ ಅಷ್ಟೇ ನನಗೆ ನೀರು ಹೋಗಿರೋದು. ಇಲ್ಲಿ ನಾನು 4 ಬೌಲ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ, ಸಕ್ಕರೆ ಪಾಕ ಮಾಡೋಕ್ಕೆ ಅಂತ ಹೇಳಿ. ನಿಮಗೆ ಜಾಸ್ತಿ ಸಕ್ಕರೆ ಪಾಕ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಅದೇ ಬೌಲಿಂದ ನಾನಿಲ್ಲಿ 2 ಬೌಲ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಸಕ್ಕರೆ ಪಾಕ ಮಾಡೋಕ್ಕೆ ಇಟ್ಟಿದ್ದೀನಲ್ವ, ಆವಾಗ ಕೈ ಆಡಿಸ್ತಾ ಇರಬೇಕು. ಇಲ್ಲಿ ನಾನು 2 ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ, ಕಲರ್ಗೆ ಅಂತೇಳಿ. ನಾನಿಲ್ಲಿ ಫುಡ್ ಕಲರ್ ಏನು ಯೂಸ್ ಮಾಡಿಲ್ಲ, ಅರಿಶಿಣ ಪುಡಿನೇ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ, ಹೆಲ್ತ್ಗೂ ಕೂಡ ಒಳ್ಳೆಯದೇ ಅಲ್ವಾ, ಹಾಗಾಗಿ ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇದೇನು ಒಂದೇಳೆ ಪಾಕ ಏನು ಬರೋದೇನು ಬೇಡ, ಸ್ವಲ್ಪ ಅಂಟಿದ್ರೆ ಸಾಕು ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಹಿಟ್ಟು ನಾನೇನು ನಾದ್ಕೊಂಡಿದ್ನಲ್ವ, ಅದನ್ನು ಸಣ್ಣದಾಗಿ ಕಡ್ದು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಿಮ್ಮ ಭಾಷೆನಲ್ಲಿ ಏನಂತಾರೋ ಗೊತ್ತಿಲ್ಲ ನನಗೆ, ನಮ್ಮ ಕಡೆ ಅಂತೂ ಹಿಟ್ಟು ಕಡ್ದಿಟ್ಕೊಳೋದು ಅಂತ ಹೇಳ್ತಾರೆ. ಈ ಥರ ಎಲ್ಲನೂ ಮಾಡಿಟ್ಕೊಳ್ಬೇಕಾಗತ್ತೆ. ಅದಾದಮೇಲೆ
ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ಅಥವಾ ಎಣ್ಣೆನಾದರೂ ಸವರ್ಕೊಳ್ಳಿ. ಈ ಥರ ರೌಂಡಾಗಿ ಮಾಡ್ಕೊಳ್ಬೇಕಾಗುತ್ತೆ. ಮಾಡಿ ಅದೇ ಪ್ಲೇಟ್ಗೆ ತಗೊಂಡಿಟ್ಕೊತೀನಿ. ಅದಾದಮೇಲೆ ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ. ಇದು ಅಂಟ್ತಾ ಇತ್ತು, ಹಾಗಾಗಿ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ನಾನು ನೋಡಿಕೊಂಡೆ ಅಂಟು ಬಂದಿದೆಯಾ ಇಲ್ವಾ ಪಾಕ ಅಂಥೇಳಿ. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕಡಾಯಿನ ಇಟ್ಕೊಳ್ಬೋದು. ಅದಕ್ಕೆ ಆಯಿಲ್ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಆಯಿಲ್ ಬಿಸಿಯಾಗಿದೆ, ಹಾಗಾಗಿ ಏನು ನಾನು ಜಾಮೂನ್ನ ರೌಂಡಾಗಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಇವಾಗ ಫ್ರೈ ಮಾಡ್ಕೊಳ್ತೀನಿ. ಆದಷ್ಟು ಚಿಕ್ಕದೇ ಮಾಡ್ಕೊಳ್ಳಿ, ದೊಡ್ಡದು ಮಾಡ್ಕೊಳ್ಬೇಡಿ. ನಾನು ಸ್ವಲ್ಪ ದೊಡ್ಡದಾಯಿತು ಅಂತ ಅಂದ್ಕೊಳ್ತೀನಿ ಜಾಮೂನು, ಯಾಕಂದರೆ ಎಣ್ಣೆನೆಲ್ಲ ಹಾಕಿದ ತಕ್ಷಣ ತುಂಬ ದೊಡ್ಡದಾಗೋಯಿತು ಜಾಮೂನೆಲ್ಲ, ಹಾಗಾಗಿ ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ಳಿ. ಡ್ರೈ ಜಾಮೂನ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಇದ್ದರೆ ಚೆನ್ನಾಗಿರುತ್ತೆ ಜಾಮೂನು. ಬಟ್ ನಾನಿಲ್ಲಿ ಡ್ರೈ ಜಾಮೂನ್ ಮಾಡ್ತಾಯಿಲ್ಲ. ಅದು ಕೂಡ ಒನ್ ಟೈಮ್ ಮಾಡಿ ತೋರಿಸ್ತೀನಿ ನಿಮಗೆ. ಅದು ಕೂಡ ಟ್ರೈ ಮಾಡಿ ಆಯಿತಾ ಮನೆಯಲ್ಲಿ. ಈ ಥರ ಕೈ ಆಡಿಸ್ತಾ ಇರಬೇಕು, ಹಾಗಾದರೆ ಚೆನ್ನಾಗಿ ಬರ್ತವೆ, ಇಲ್ಲಾಂದರೆ ಸೀದೋಗ್ತವೆ ಜಾಮೂನು. ಇವತ್ತು ಸಂಡೇ, ಹಾಗಾಗಿ ನನ್ನ ಮಕ್ಕಳಿಗೆ ಜಾಮೂನ್ ಅಂದರೆ ಇಷ್ಟ ಅಂಥೇಳಿ ಜಾಮೂನ್ ಮಾಡಿದ್ದೆ ನಾನು. ಹಾಗಾಗಿ ರೆಸಿಪಿ ಕೂಡ ಶೂಟ್ ಮಾಡಿದ್ದೀನಿ. ಕೈ ಆಡಿಸ್ತಾನೆ ಇರಿ, ಹಾಗಾದರೆ ಚೆನ್ನಾಗಿ ಬರ್ತವೆ. ಇಲ್ಲಿ ನಾನು ಕ್ರ್ಯಾಕ್ ಆಗಿದೆ ಜಾಮೂನು ಅಂತ ನಿಮ್ಗೆ ಅನಿಸಿದ್ರೆ ಅದು ಯಾಕಾಗಿರುತ್ತೆ ಅಂದರೆ, ನಾನಿಲ್ಲಿ ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿರ್ತೀನಲ್ವ, ಅದಕ್ಕೆ ಆಗಿರುತ್ತೆ. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ಆಯಿತಾ. ನಾನು ಮಕ್ಕಳು ತಿನ್ನಲ್ಲ ಅಂತ ಹೇಳಿ ಇದರೊಳಗಡೆ ಹಾಕ್ತೀನಿ, ಹಾಗಾಗಿ ಮಕ್ಕಳು ತಿಂತಾರೆ. ಇದರೊಳಗಡೆ ಹಾಕಿದರೆ ಜಾಮೂನ್ ಒಳಗಡೆ ಅಂತೇಳಿ ಮಾಡ್ತೀನಿ. ಇಷ್ಟಪಟ್ಟು ತಿಂತಾರೆ, ಹಾಗೇನಿಲ್ಲ. ಪಾಕನಾದರೂ ಬಿಸಿ ಇರಬೇಕು, ಇಲ್ಲ ಜಾಮೂನಾದರೂ ಬಿಸಿ ಇರಬೇಕು. ಎರಡರಲ್ಲಿ ಒಂದು ಬಿಸಿಯಾಗಿದ್ದರೆ ಮಾತ್ರ ಚೆನ್ನಾಗಿ ಬರ್ತವೆ. ಎರಡು ಬಿಸಿಯಾಗಿರಬಾರ್ದು. ನೋಡ್ತಾ ಇರ್ಬೋದು ಜಾಮೂನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಇಷ್ಟಪಟ್ಟು ತಿಂದ್ವಿ ಮನೆಯಲ್ಲಿ ಎಲ್ಲರೂ.